ವಿಪಕ್ಷಗಳಿಗೆ ಈಗ ಕಿರುಕುಳ ಕೊಡ್ತಾ ಹೋದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯುತ್ತಾ ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಅದ್ರ ಜೊತೆ ಮತ್ತೊಂದು ಕಡೆ ರಾಜ್ಯದ ವಿಚಾರಕ್ಕೆ ಬರೋದೇ ಆದರೆ ಡಿ.ಕೆ. ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅಲ್ಲ, ಎಚ್.ಡಿ. ಕುಮಾರಸ್ವಾಮಿ ಅವರೇ ನಿಂತ್ಕೊಂಡ್ರು ಡಿ.ಕೆ. ಸುರೇಶ್ನ ಸೋಲ್ಸಕ್ಕಾಗಲ್ಲ ಅನ್ನೋ ದಾಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ. ರೋಹಿಣಿ ಸಿಂಧೂರಿ ಹಾಗೆ ಡಿ. ರೂಪಾ ಅವರ ನಡುವಿನ ಸಂಘರ್ಷಕ್ಕೆ ಕೋರ್ಟ್ ತಕ್ಷಣ ಬ್ರೇಕ್, ಸುಮ್ಮನಿರಿ ಅಂತ ಹೇಳಿದೆ, ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಅರವಿಂದ್ ಕೇಜ್ರಿವಾಲ್ ವಿಶ್ವಾಸಮತವನ್ನು ಗೆದ್ದಿದ್ದಾರೆ ದೆಹಲಿ ವಿಧಾನಸಭೆಯಲ್ಲಿ. ಮೊನ್ನೆಯಷ್ಟೇ ಒಂದಷ್ಟು ಕಾಂಗ್ರೆಸ್ ನಾಯಕರು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಬಿಜೆಪಿ ಸೇರ್ತಾ ಇದ್ದಾರೆ. ಈಗ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಬಿಜೆಪಿ ತೆಕ್ಕೆಯಲ್ಲಿ ಅನ್ನೋ ಚರ್ಚೆ. ಸೊ ಎಲ್ಲ ವಿಷಯವನ್ನು ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತೀನಿ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ. ನಾನು ನಿಮ್ಮ ಶಿವಕುಮಾರ್ ಬೆಸಗರಳ್ಳಿ. ಎಸ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪಕ್ಷಗಳನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಕಷ್ಟ ಆಗತ್ತೆ. ಮೋದಿ ಈ ರೀತಿಯ ನಡವಳಿಕೆ ಸರಿ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕಂಪ್ಲೀಟಾಗಿ ಒಂದು ಸಾರಿ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ವಿಪಕ್ಷಗಳಿಗೆ ಕಿರುಕುಳ ನೀಡುತ್ತಾ ಹೋದರೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಶನಿವಾರ ಮಾತನಾಡಿದ ಅವರು ಕಾಂಗ್ರೆಸ್ ಬ್ಯಾಂಕ್ ಖಾತೆಗಳನ್ನು ಸೀಸ್ ಮಾಡಿದ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಇದರ ಬಗ್ಗೆ ಈಗಾಗಲೇ ದೂರು ಸಲ್ಲಿಸಿದ್ದೇವೆ, ಈಗ ರಿಲೀಸ್ ಮಾಡಿದ್ದಾರೆ, ಮೊದಲು ಯಾಕೆ ಮಾಡಿದ್ರು ಅವರಿಗೆ ಗೊತ್ತು. ಹೀಗೆ ವಿಪಕ್ಷಗಳಿಗೆ ಕಿರುಕುಳ ನೀಡುತ್ತಾ ಹೋದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ಜನರಿಗೆ ಎದುರಿಸಿ ಅವರ ಪಕ್ಷಗಳನ್ನು ಮುಚ್ಚಬೇಕು ಎಂದ್ಕೊಂಡಿದ್ದೀರಿ? ಈಗಾಗಲೇ ಶಾಸಕರಿಗೆ, ಸಂಸದರಿಗೆ, ಪರಿಷತ್ ಸದಸ್ಯರಿಗೆ, ರಾಜ್ಯಸಭೆ ಸದಸ್ಯರಿಗೆ ಹೆದರಿಸಿ ಅವ್ರನ್ನ ನಿಮ್ಮ ಪಾರ್ಟಿಗೆ ಕರ್ಕೋತಾ ಇದ್ದೀರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾನ ಅವಕಾಶ ಇದ್ದರೆ ನಾವು ಉತ್ತಮ ಆಡಳಿತ ಕೊಡಬಹುದು, ಆದರೆ ಇಲ್ಲಿ ಸರ್ಕಾರವೇ ಕುಳಿತು ಡಿಫೆಕ್ಷನ್ಗೆ ಪ್ರಯತ್ನ ಮಾಡ್ತಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಕಳಂಕ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಸಂವಿಧಾನ ಉಳಿಬೇಕು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹೋದ್ರೆ ಮಾತ್ರ ಸಾಧ್ಯ. ಈ ಸರ್ಕಾರ ಇರೋವರೆಗೂ ಸಂವಿಧಾನ ಯಾವುದೇ ಕಾರಣಕ್ಕೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಸೋಲ್ಬೇಕು, ಇಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ನ್ಯಾಯಯೋಚಿತ ಚುನಾವಣೆ ಆಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. 2018-19 ಸಾಲಿಗೆ ಸಂಬಂಧಿಸಿದಂತೆ 201 ಕೋಟಿ ಆದಾಯ ತೆರಿಗೆ ಪಾವತಿ ಮಾಡಬೇಕು ಎಂದು ನೋಟಿಸ್ ನೀಡಿದ್ದ ಆದಾಯ ತೆರಿಗೆ ಕಾಂಗ್ರೆಸ್ ಪಕ್ಷದ 9 ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿತ್ತು. ಇಲಾಖೆಯ ಈ ಕ್ರಮದಿಂದ ಪಕ್ಷದ ರಾಜಕೀಯ ಚಟುವಟಿಕೆಗಳ ಮೇಲೆ ಪರಿಣಾಮ ಉಂಟಾಗಿದೆ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಇದು ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕಾಂಗ್ರೆಸ್ಸಿಗರು ಟೀಕೆ ಮಾಡ್ತಾ ಇದ್ದಾರೆ. ಇದಕ್ಕೊಂದಷ್ಟು ಜನ ಕಾಮೆಂಟ್ಗಳನ್ನು ಕೂಡ ಹಾಕಿದ್ದಾರೆ. ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಏರಿಕೆ ಮಾಡಿದಂಥ ಕಾಂಗ್ರೆಸ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಮಾತನಾಡ್ತಿದೆ. ಇದು ದುರಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ನ ರಾಜಕಾರಣಿಗಳೇ ಅವರವ್ರ ಮಕ್ಕಳೇ ರಾಜಕೀಯ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅವರು ಕೂಡ ಟೀಕೆ ಮಾಡ್ತಾ ಹೋಗ್ತಿದ್ದಾರೆ. ಅಂದರೆ ನರೇಂದ್ರ ಮೋದಿ ಸರ್ಕಾರ ಕಾಂಗ್ರೆಸ್ನ ಸೇರಿದಂತೆ ವಿಪಕ್ಷಗಳನ್ನ ಟೀಕೆ ಟಾರ್ಗೆಟ್ ಮಾಡ್ತಿದೆ ಅನ್ನೋ ವಿಷಯ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಆದಾಯ ತೆರಿಗೆ ಇಲಾಖೆ ಸೀಸ್ ಮಾಡಿತ್ತು, ಅಂದರೆ ಬ್ಲಾಕ್ ಮಾಡಿತ್ತು. ಈಗ ಮತ್ತೆ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಸಂಬಂಧಪಟ್ಟ ಖರ್ಗೆ ಮಾತನಾಡಿದ್ದಾರೆ. ಈ ಹಿಂದೆ BJP ನೀವೇನು ಮಾಡಿದ್ರಿ ಅಂತ ಹಿಂದೆ ತುರ್ತು ಪರಿಸ್ಥಿತಿ ಏರಿದ್ನ ಇವೆಲ್ಲವನ್ನು ಕೂಡ ರೀಕಾಲ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ದೇಶದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ತಮ್ಮ ಪಕ್ಷದ ನಾಯಕರನ್ನ ಸೆಳ್ಕೋತಾ ಇದ್ದಾರೆ ಅನ್ನೋ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ BJP ವಿರುದ್ಧ ಚುನಾವಣೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಇವೆಲ್ಲವನ್ನೂ ಕೂಡ ಕಾಡುತ್ತೆ. ಇದಕ್ಕೆ ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಡಬೇಕು ಅಂತ ಕಾಂಗ್ರೆಸ್ಸಿಗರು ಬಯಸಿದ್ದಾರೆ. ಅದು ಅವರು ಕೊಡ್ತಾರೆ ಅಂತ ಅನ್ಕೊಳ್ಳೋದ್ರಲ್ಲಿ ಯಾವುದೇ ಸದ್ಯಕ್ಕೆ ನಂಬಿಕೆ ಇಲ್ಲ. ನರೇಂದ್ರ ಮೋದಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡೋದಿಲ್ಲ. ಸೊ ಇವರೇ ಹೋಗಿ ಕೇಳಿ ಮಾತಾಡಿದ್ರೆ ಆಗುತ್ತೆ ಪ್ರೆಸ್ ಮೀಟ್ ಮಾತುಗಳಿಗಿಂತ. ಇನ್ನೊಂದು ವಿಚಾರ, ರಾಜ್ಯ ರಾಜಕಾರಣದ ವಿಚಾರ. ಡಿ.ಕೆ. ಶಿವಕುಮಾರ್ ಅವರ ತಮ್ಮನನ್ನು ಅಂದರೆ ಸಂಸದ ಸುರೇಶ್ ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಹೆಂಗೆ? ಡಿ.ಕೆ. ಸುರೇಶ್ ಡೆಲ್ಲಿಯಲ್ಲಿ ಕೂರೋ MP ಅಲ್ಲ, ಹಳ್ಳಿಯ ಸಂಸದ. ಕುಮಾರಸ್ವಾಮಿ ಅವನ ವಿರುದ್ಧ ಸ್ಪರ್ಧಿಸಿದರೆ ಭಯವಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಟ್ ವಿಷಯ ಏನು ಅಂತಂದರೆ, ಮಂಗಳೂರಿನ ಸಮಾವೇಶದಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಸಮಾವೇಶ. ಆ ಸಂದರ್ಭಕ್ಕೂ ಹೋಗೋಕ್ಕೆ ಮುಂಚಿತವಾಗಿ ಮಾತನಾಡಿದ್ರು. 3-4 ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ, ಮಂಗಳೂರಿಗೆ ಟೀಮ್ ಸರ್ವೆ ಬಳಿಕ ನೋಡ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಗ್ಗೆಯೂ ಮಾತನಾಡಿದ ಡಿ.ಕೆ. ಶಿವಕುಮಾರ್, JDS ನಾಯಕ ಎಚ್.ಡಿ. ಕುಮಾರಸ್ವಾಮಿ ಸಂಸದ ಡಿ.ಕೆ. ಸುರೇಶ್ ವಿರುದ್ಧವೇ ಸ್ಪರ್ಧಿಸಿದ್ರು, ಬೇಸರ ಇಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕುಮಾರಸ್ವಾಮಿ ವಿರುದ್ಧವೇ ಸ್ಪರ್ಧಿಸಿದವನು ನಾನು. ನನ್ನ ಸಹೋದರನ ವಿರುದ್ಧ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು, ಆತನೇ ಗೆದ್ದಿದ್ದಾನೆ. BJP JDS ತನ್ನ ಸಹೋದರನ ವಿರುದ್ಧ ಸ್ಪರ್ಧಿಸಿದಾಗಲೂ ಗೆದ್ದಿದ್ದಾನೆ. ಸುರೇಶ್ ದೆಹಲಿಯಲ್ಲಿ ಕೂರುವ MP ಅಲ್ಲ, ಹಳ್ಳಿಯ ಸಂಸದ ಅಂತ ಹೇಳಿದ್ದಾರೆ.
ಯಾರೇ ನಿಂತ್ಕೊಂಡ್ರು ಸ್ವಾಗತ ಮಾಡ್ತೀನಿ. ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಅಸಾಧ್ಯವಲ್ಲ. ರಾಜಕಾರಣ ಸಾಧ್ಯತೆಗಳ ಕಲೆ. ಹೀಗಾಗಿ ಇಲ್ಲಿ ಬದಲಾವಣೆ ವಿಶ್ವಾಸವಿದೆ. ಹೀಗಾಗಿ ಮಂಗಳೂರಿನಲ್ಲಿ ಈ ಬಾರಿ ಸಮಾವೇಶ ಮಾಡ್ತಾ ಇದ್ದೇವೆ. ಈ ಭಾಗದಲ್ಲಿ ನಾವು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಸಮಾವೇಶ ಮಾಡ್ತಿದ್ದೇವೆ. ಇಲ್ಲಿ ನಿರುದ್ಯೋಗ ಇದೆ. ಇಲ್ಲಿನ ಜನ ಬೇರೆ ಕಡೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿನವರು ಸೌದಿ, ಬೆಂಗಳೂರು, ಮುಂಬೈ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಎಷ್ಟೇ ಶಿಕ್ಷಣ ಸಂಸ್ಥೆಗಳಿದ್ರು ಮಕ್ಕಳು ಡ್ರಾಪ್ ಔಟ್ ಆಗ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರು ರಾಜಕಾರಣವನ್ನು ಮಂಗಳೂರಲ್ಲಿ ನಿಂತು ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಆದರೆ ಇಲ್ಲಿ ಎಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ವಿಷಯವನ್ನು ಪ್ರಸ್ತಾಪ ಮಾಡೇ ಇಲ್ಲ. ಇದುವರೆಗೂ ಕುಮಾರಸ್ವಾಮಿ ನಿಲ್ಬಹುದು, ಡಿ ಕೆ ಸುರೇಶ್ ವಿರುದ್ಧ ಸಿ ಪಿ ಯೋಗೇಶ್ವರ್ ನಿಲ್ಬಹುದು ಅನ್ನೋ ಚರ್ಚೆ ಇತ್ತು. ಆದರೆ ದೇವೇಗೌಡರ ಅಳಿಯ ಜಯದೇವ ಸಂಸ್ಥೆಯನ್ನು ದೊಡ್ಡ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂಥ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಚರ್ಚೆ. ಆದರೆ ಅವ್ರ ಬಗ್ಗೆ ಕಾಮೆಂಟ್ ಮಾಡಿಲ್ಲ. ಕುಮಾರಸ್ವಾಮಿ ಅವರೇ ಬರಲಿ ಅಂತ. ಯಾಕೆಂದರೆ ಕುಮಾರಸ್ವಾಮಿ ಅವ್ರನ್ನ 99 ಚುನಾವಣೆಯಲ್ಲಿ ಇದೇ ಡಿ ಕೆ ಶಿವಕುಮಾರ್ ಸೋಲಿಸಿದ್ರು. ಕುಮಾರಸ್ವಾಮಿ ಅವರ ತಂದೆ ಎಚ್ ಡಿ ದೇವೇಗೌಡರನ್ನ 2004 ಲೋಕಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಟಿವಿ ನಿರೂಪಕಿ ತೇಜಸ್ವಿನಿ ಗೌಡರು ಟಿಕೆಟ್ ಕೊಟ್ಟು ದೇವೇಗೌಡರನ್ನ ಸೋಲಿಸಿದ್ರು. 2013ರಲ್ಲಿ JDS BJP ಜಂಟಿಯಾಗಿ ಅನಿತಾ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗಿದ್ರು. ಅವತ್ತು ಡಿ ಕೆ ಸುರೇಶ್ ಬೈ ಎಲೆಕ್ಷನ್ ಗೆದ್ದು ಬಂದಿದ್ರು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ದಾರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ಇವರ ನಾಯಕತ್ವದಲ್ಲಿ. ಹೀಗಾಗಿ ಬರಲಿ ಕುಮಾರಸ್ವಾಮಿ ಅಂತ ಹೇಳ್ತಿದ್ದಾರೆ. ಆದರೆ ಕುಮಾರಸ್ವಾಮಿ ಹಾಗೆ ಯೋಗೇಶ್ವರ್, ಅನಿತಾ ಕುಮಾರಸ್ವಾಮಿ ದೇವೇಗೌಡರ ವಿರುದ್ಧ ರಾಜಕಾರಣ ಮಾಡಿದ್ದಾರೆ. ಅವರ ರಾಜಕಾರಣಿಗಳು. ಆದರೆ ಡಾಕ್ಟರ್ ಮಂಜುನಾಥ್ ವ್ಯಕ್ತಿತ್ವ, ಆ ವ್ಯಕ್ತಿಯನ್ನು ಯಾರೊಬ್ಬರು ಕೂಡ ಬೆಟ್ಟು ಮಾಡಿ ವಿರೋಧ ಮಾಡುವಂಥ ಸನ್ನಿವೇಶಗಳಿಲ್ಲ. ಅವರಷ್ಟೊಂದು ಸೇವೆ ಮಾಡಿದ್ದಾರೆ. ಹಾಗಾಗಿ ಅದನ್ನ ಟಫ್ ಆಗ್ತಿದೆ ಗ್ರೌಂಡಲ್ಲಿ ಅಂತಿದೆ. ಡಿ ಕೆ ಶಿವಕುಮಾರ್ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಹೇಳದೆ ಕುಮಾರಸ್ವಾಮಿನೇ ಬರಲಿ ಅಂತ ಕರೀತಿದ್ದಾರೆ. ಬಟ್ ಜನ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡಬೇಕು. ಯಾಕೆಂದರೆ ಇಲ್ಲಿ ಯಾವುದು ಅಸಾಧ್ಯವಲ್ಲ ಅಂತ ಅವರು ಹೇಳಿದ್ದಾರೆ, ಯಾವುದು ಶಾಶ್ವತ ಅಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೌದು, ಇಲ್ಲಿ ಯಾವುದೂ ಅಸಾಧ್ಯ ಅಲ್ಲ, ಯಾವುದು ಶಾಶ್ವತ ಅಲ್ಲ. ಸೊ ದೇವೇಗೌಡ ಫ್ಯಾಮಿಲಿ ಹಾಗೆ ಡಿ ಕೆ ಶಿವಕುಮಾರ್ ನಡುವಿನ ಕಾಳಗದಲ್ಲಿ ಡಿ ಕೆ ಶಿವಕುಮಾರ್ ಮೇಲ್ಗೈ ಸಾಧಿಸಿದ್ದಾರೆ. ಆದರೆ ದೇವೇಗೌಡರ ಫ್ಯಾಮಿಲಿಗೆ BJP ದೊಡ್ಡ ಮಟ್ಟದ ಈ ಅಲಯನ್ಸ್ ಆದಾಗ ಸಿ ಪಿ ಯೋಗೇಶ್ವರ್ ಅವತ್ತು ಅನಿತಾ ಕುಮಾರಸ್ವಾಮಿ ವಿರುದ್ಧ ನಿಂತಿದ್ರು ಚುನಾವಣೆಗೆ. ಅಂದರೆ ಡಿ ಕೆ ಸುರೇಶ್ಗೆ ಸಪೋರ್ಟ್ ಮಾಡಿದ್ರು 13ರಲ್ಲಿ. ಇದೇ ಡಿ ಕೆ ಸುರೇಶ್ ಸಿ ಪಿ ಯೋಗೇಶ್ವರ್ ಮನೆ ಬಾಗಿಲಿಗೆ ಹೋಗಿದ್ರು ಚನ್ನಪಟ್ಟಣದಲ್ಲಿ, ಸಪೋರ್ಟ್ ಮಾಡಿ ನನಗೆ ಅಂತ. ಅವರು ಸಮಾಜವಾದಿ ಪಕ್ಷದ MLA ಆಗಿರ್ತಾರೆ ಸಿ ಪಿ ಯೋಗೇಶ್ವರ್. ಆ ಸಿ ಪಿ ಯೋಗೇಶ್ವರ್ ಮನೆ ಬಾಗಿಲಿಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳಿರ್ತಾರೆ. ಅವತ್ತು ಸಿ ಪಿ ಯೋಗೇಶ್ವರ್ ಡಿ ಕೆ ಸುರೇಶ್ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ. ಅದೇ ಸಿ ಪಿ ಯೋಗೇಶ್ವರ್ ಇವತ್ತು ದೇವೇಗೌಡರ ಫ್ಯಾಮಿಲಿ ಜೊತೆ ಸೇರ್ಕೊಂಡಿದ್ದಾರೆ. ಮುನ್ರತ್ನ ದೇವೇಗೌಡರ ಫ್ಯಾಮಿಲಿ ಜೊತೆ ಇದ್ದಾರೆ ಈಗ. ಸೊ ಇವೆಲ್ಲವೂ ಇದೆ. ಹಾಗಾಗಿ ಯಾವುದು ಅಸಾಧ್ಯವಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಂಗೆ, ಯಾವುದು ಶಾಶ್ವತವಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಂಗೆ. ನೋಡ ಏನಾಗುತ್ತೆ ಅಂತ. ಮಂಗಳೂರಲ್ಲಿ ಇಲ್ಲೆಲ್ಲ ಜನ ಗುಳೆ ಹೋಗ್ತಿದ್ದಾರೆ. ಇಲ್ಲಿ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಸೌದಿಗೆ ಹೋಗ್ತಿದ್ದಾರೆ, ಬೆಂಗಳೂರಿಗೆ ಹೋಗ್ತಾರೆ, ಮುಂಬೈಗೆ ಹೋಗ್ತಾರೆ ಅಂತ. ಆದರೆ ಮಂಗಳೂರವರು ಎಲ್ಲೇ ಹೋದರೂ ಜೀವನ ಮಾಡ್ಕೊಂಡು ಚೆನ್ನಾಗಿ ಬದುಕ್ತಾವ್ರೆ. ಅದನ್ನು ಮಂಗಳೂರು ಜನನೂ ಒಪ್ಕೋತಾರೆ. ನಮಗೆ ಕೆಲಸ ಇಲ್ಲ, ನಿರುದ್ಯೋಗ ಅಂತ ಮಂಗಳೂರವರು ಕೈ ಕಟ್ಕೊಂಡು ಕಣ್ಣೀರು ಹಾಕೊಂಡು ಯಾವತ್ತೂ ನಿಂತಿದ್ದ ಇತಿಹಾಸ ಇಲ್ಲ. ಕರಾವಳಿ ಭಾಗದ ಜನ ಬೇರೆ ಬೇರೆ ಭಾಗಕ್ಕೆ ಹೋಗಿ ಉದ್ಯಮ ಕಟ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಕೆಲ್ಸಕ್ಕೆ ಹೋಗಿದ್ದಾರೆ ಅನ್ನೋದು ಇದೆಯಲ್ಲ, ಕೆಲ್ಸಕ್ಕೆ ಹೋಗಿ ಕಲ್ತ್ಕೊಂಡು ಒಂದಷ್ಟು ಜನ ಕೆಲಸ ಕೊಟ್ಟಂಥ ಜನ ಜಾಸ್ತಿ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಅದು ಕರಾವಳಿ ಭಾಗದವರು. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಥರ ಹೇಳಿದ್ದಾರೆ. ಇಲ್ಲಿ ಎಷ್ಟೇ ಶಿಕ್ಷಣ ಸಂಸ್ಥೆಗಳಿದ್ರು ಮಕ್ಕಳು ಡ್ರಾಪ್ ಔಟ್ ಆಗ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಯಾಕೋ ಸ್ವಲ್ಪ ಡೌಟ್ ಇದೆ. ಬಟ್ ಮಂಗಳೂರನ್ನ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ನಳಿನ್ ಕುಮಾರ್ ಕಟೀಲ್ಗೆ ಕೊಟ್ಟರೆ BJP ಅವ್ರ ಟಿಕೆಟು ಗೆಲ್ತಾರೆ ಕಾಂಗ್ರೆಸ್ ಅವರು. ನಳಿನ್ ಕುಮಾರ್ ಕಟೀಲ್ ಬಿಟ್ಟು ಬೇರೆ ಯಾರಿಗಾರ ಬದಲಾಯಿಸಿದ್ರೆ BJP ಗೆಲ್ಲಬಹುದು ಅನ್ನೋ ಚರ್ಚೆ ಇದೆ. ಶಿವಕುಮಾರ್ ಮಾತಲ್ಲ ಇದು, ಅಲ್ಲಿ ಕತೆ. ಬಟ್ ಡಿ ಕೆ ಶಿವಕುಮಾರ್ ಮಂಗಳೂರು ರಾಜಕಾರಣದ ಜೊತೆಗೆ ಬೆಂಗಳೂರು ಗ್ರಾಮಾಂತರದ ರಾಜಕಾರಣ ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿನೇ ಬರಲಿ ಅಂತ. ಬಟ್ ಬಹುತೇಕ ಡಾಕ್ಟರ್ ಮಂಜುನಾಥ್ ಡಿ ಕೆ ಸುರೇಶ್ ವಿರುದ್ಧ ಕ್ಯಾಂಡಿಡೇಟ್ ಆಗ್ಬೋದು. ಇನ್ನು ಮುಂದಿನ ಸುದ್ದಿ ಇದು ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂಗೆ. ನನಗೂ ತುಮಕೂರಿಗೂ ಅವಿನಾನುಭಾವ ಸಂಬಂಧ, ಹೈಕಮಾಂಡ್ ಅವಕಾಶ ಕೊಟ್ಟರೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ವಿ ಸೋಮಣ್ಣ ವಿಧಾನಸಭೆ ಚುನಾವಣೆ 2 ಕ್ಷೇತ್ರದಲ್ಲಿ ಸೋತಿದ್ರು, ವರುಣಾ ಮತ್ತು ಚಾಮರಾಜನಗರ. ವಿ ಸೋಮಣ್ಣ ಅವ್ರನ್ನ BJPಗೆ ಸೋಲಿಸಿದ್ರು ಅನ್ನೋ ಸಿಟ್ಟು ಚಾಮರಾಜನಗರದಲ್ಲಿ. ಈಗ ಅವರು ಲೋಕಸಭೆಗೆಲ್ಲ ಸರಿ ಹೋಗಿದೆ. ಈಗ ತುಮಕೂರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಅವ್ರೊಂದು ಮಾತು ಕೇಳಿದ್ರು ಹೈಕಮಾಂಡ್ಗೆ ಹೋಗಿ ಡೆಲ್ಲಿಗೆ. ನನ್ನನ್ನು ರಾಜ್ಯಸಭೆಗೆ ಕಳಿಸ್ಬಿಡಿ, ನೀವು ಯಾವ್ದಾದ್ರು ಟಫ್ ಆಗಿರೋ 3 ಕ್ಷೇತ್ರ ಕೊಡಿ, ಗೆಲ್ಸ್ಕೊ ಬರ್ತೀರಿ ಅಂತ ಹೇಳಿದ್ರು. ರಾಜ್ಯಸಭೆಯವರು ಕೊಟ್ಟಿಲ್ಲ. ಹೀಗಾಗಿ ಇವ್ರನ್ನ ಲೋಕಸಭೆಗೆ ತಳ್ಳಂಗಿದ್ದಾರೆ ಸ್ಪರ್ಧೆ ಮಾಡೋಕ್ಕೆ. ಲೋಕಸಭೆ ಚುನಾವಣೆಗೆ ದಿನಾಂಕ ಹತ್ತಿರವಾಗ್ತಿದ್ದಂತೆ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಜೋರಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿದ್ದ ಮಾಜಿ ಸಚಿವ ವಿ ಸೋಮಣ್ಣ ಲೋಕಸಭೆ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ.
ನಾನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಟಿಕೆಟ್ ಕೇಳಿದ್ದೀನಿ. ಹೈಕಮಾಂಡ್ ಗುರುತಿಸಿ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸ್ತಾನೆ. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿಂದ ಸ್ಪರ್ಧಿಸ್ತಾನೆ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು, ಅವರಿಗೆ ನಾವು ನಮ್ಮ ಅಳಿಲು ಸೇವೆ ಮಾಡೋ ಆಸೆ ಇದೆ ಅಂತ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಗ್ಗೆ ಮಾತನಾಡಿದ ಅವರು, ತುಮಕೂರು ಟಿಕೆಟ್ ನನಗೆ ಕೊಡೋ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಮನೆ ಮಾಡಿಲ್ಲ, ಬೆಂಗಳೂರಿಂದ ಹತ್ತಿರದ ಜಿಲ್ಲೆ ಅದು, ಮೊದಲಿನಿಂದಲೂ ತುಮಕೂರು ಜೊತೆ ನನ್ನ ಸಂಬಂಧವಿದೆ, ಹೈಕಮಾಂಡ್ ಹೋಗು ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ ನನ್ನ ಕೆಲಸ ಇದೆ ಅದೇ ಮಾಡ್ತೀನಿ ಅಂತ ಹೇಳಿದರು. ಇನ್ನು ನಾನು 365 ದಿನವೂ ರಾಜಕಾರಣ ಮಾಡ್ತೀನಿ ಅಂತ ಮಾಜಿ ಸಚಿವ ಸೋಮಣ್ಣ ಹೇಳಿದ್ದಾರೆ. ನಾನು ಗೆದ್ದಾಗಲೂ ಒಂದು ದಿನ ಸುಮ್ಮನೆ ಕೂತಿಲ್ಲ, ನನ್ನ ರೋಟೀನ್ ವರ್ಕ್ ಇದೀಗ ಸೋತಿದ್ರಿಂದ ಸ್ವಲ್ಪ ಸೋಂಬೇರಿ ಆಗಿದ್ದೀನಿ ಅಂತ ಸೋಮಣ್ಣ ಹೇಳಿದ್ದಾರೆ. ಸೋಮಣ್ಣ ಈಗ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಸ್ಪರ್ಧೆ ಮಾಡ್ಬೋದು ಅಂತ ಹೇಳಲಾಗ್ತದೆ. ಬಿಕಾಸ್ ಆಫ್ ಸೋಮಣ್ಣ ಶಕ್ತಿಯನ್ನು ಅಲ್ಲೆಗೆಳೆಯುವಂತಿಲ್ಲ. ಸೋಮಣ್ಣ ಸ್ಟ್ರಾಂಗ್, ಬಟ್ ಬೇರೆ ಬೇರೆ ಚಿತ್ತಾವಣೆಯಲ್ಲಿ ಚಾಮರಾಜನಗರ ಸೋತರು, ವರುಣ ಲೆಕ್ಕಾಚಾರ ಬೇರೆ ಆಗಿತ್ತು. ಈಗ ತುಮಕೂರಿನಲ್ಲಿ ಹಾಲಿ BJP ಸಂಸದ ಬಸವರಾಜ್ ಸೋಮಣ್ಣಂಗಾದರೂ ಓಕೆ, ಮಾಧುಸ್ವಾಮಿ ಬಂದರೆ ನಾನು ಮಾಡೋದಿಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಸುರೇಶ್ ಗೌಡರು ಸಹ ಮುದ್ದನ್ಮೇಗೌಡರು ಇನ್ನೂ ಪಾರ್ಟಿ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಸೋಮಣ್ಣ ಮುದ್ದನ್ಮೇಗೌಡರು ಹಾಗೆ ಮಾಧುಸ್ವಾಮಿ ಅನ್ನೋ ಚರ್ಚೆ ಇದೆ. ಸೋಮಣ್ಣ ಬಹುತೇಕ ಟಿಕೆಟನ್ನು ಪಡೆಯುವಲ್ಲಿ ಯಶಸ್ವಿಯಾಗಬಹುದು. ತುಮಕೂರು BJPದು, ಬಟ್ ಗೆಲ್ತಾರ ಬಿಡ್ತಾರದು ಜನಗಳು ಬಿಟ್ಟಿದ್ದು. ಇನ್ನು ಬಾಗಲಕೋಟೆ ಜಿಲ್ಲೆಯ ಕಾಲದಗಿಯಲ್ಲಿ ರಂಭಾಪುರಿ ಶ್ರೀಗಳ ಕಾರಣಂತ ಚಪ್ಪಲಿಯನ್ನು ಎಸೆಯಲಾಗಿದೆ. ಬಾಗಲಕೋಟೆಯ ಕಾಲದಗಿ ಗ್ರಾಮದ ಗುರುಲಿಂಗೇಶ್ವರ ಪಂಚಗ್ರಹ ಸಂಸ್ಥಾನ ಮಠದ ಪೀಠಾಧಿಪತಿ ಆಯ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ತಾರಕಕ್ಕೇರಿದ್ದು, ಬಾಳೆಹೊನ್ನೂರು ರಂಭಾಪುರಿ ಪೀಠದ ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ವಿರುದ್ಧ ಮಠದ ಭಕ್ತರು ಶನಿವಾರ ಪ್ರತಿಭಟನೆ ನಡೆಸಿದರು. ಗುರುಲಿಂಗೇಶ್ವರ ಮಠದ ವಿವಾದ ನ್ಯಾಯಾಲಯದಲ್ಲಿರುವಾಗಲೇ ಗಂಗಾಧರ ಸ್ವಾಮಿ ಮಠದ ದುರಸ್ತಿ ಕಾರ್ಯ ಮಾಡೋದಕ್ಕೆ ಮಠದ ಒಲ ಉಳುಮೆ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ರಂಭಾಪುರಿ ಶ್ರೀಗಳ ವಿರುದ್ಧ ಕಾಲದಗಿಯಲ್ಲಿನ ಮಠದ ಭಕ್ತರು ಪ್ರತಿಭಟನೆ ನಡೆಸಿದರು. ಊದ್ಗಟ್ಟಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಶ್ರೀಗಳ ಕಾರನ್ನು ನಿಲ್ಲಿಸುವಂತೆ ಭಕ್ತರು ಮುತ್ತಿಗೆ ಹಾಕಿದರು. ತಳ್ಳಾಟ ನೂಕಾಟ ಉಂಟಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ರಂಭಾಪುರಿ ಶ್ರೀಗಳ ವಿರುದ್ಧ ಧಿಕ್ಕಾರಕ್ಕೋಗಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಆಗ ಮಧ್ಯ ಪ್ರವೇಶಿಸಿದ ಪೊಲೀಸರು ಶ್ರೀಗಳಿದ್ದ ವಾಹನ ಹೋಗಲು ಅನುವು ಮಾಡಿಕೊಟ್ರು. ಆಗ ಮಹಿಳೆಯೊಬ್ಬರು ಕಾರಿನತ್ತ ಚಪ್ಪಲಿಯನ್ನು ಎಸೆದರು. ಜನಗಳು ರೊಚ್ಚಿಗೆದ್ರೆ ರಾಜಕಾರಣಿ ಸ್ವಾಮಿ ಇವ್ಯಾವೂ ನೋಡಲ್ಲ ಅಂತ ಕಾಣುತ್ತೆ. ಬಟ್ ಆ ಲೋಕಲ್ ಅಲ್ಲಿಯ ಲೆಕ್ಕಾಚಾರ ಏನಿದೆಯೋ, ಬಟ್ ಪ್ರತಿಭಟನೆ ಓಕೆ, ಚಪ್ಪಲಿ ಎಸೆಯೋದು ಯಾಕೆ ಅನ್ನೋದು ಸಹಜವಾದ ಪ್ರಶ್ನೆ. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ Z+ ಸೆಕ್ಯೂರಿಟಿನ ಕೊಡಲಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭದ್ರತೆ ಹೆಚ್ಚಳವಾಗಿದ್ದು, ಕಳೆದ 3 ದಿನಗಳಿಂದ ಖರ್ಗೆಗೆ Z+ ಸೆಕ್ಯೂರಿಟಿ ನೀಡಲಾಗಿದೆ. ಸ್ಟೇಟ್ ಸೆಕ್ಯೂರಿಟಿ ಜೊತೆಗೆ CRPF Z+ ಸೆಕ್ಯೂರಿಟಿ ಸಹ ನಿಯೋಜನೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ 8 ಜನ CRPF ಗನ್ ಮ್ಯಾನ್ಗಳ ನಿಯೋಜನೆ ಮಾಡಲಾಗಿದೆ. ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಬಂದಿದೆ ಎನ್ನಲಾಗಿದೆ. ಈ ಕಾರಣಕ್ಕೆ ಕಳೆದ 3 ದಿನದಿಂದ Z+ ಸೆಕ್ಯೂರಿಟಿ ನೀಡಲಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಈ ಒಂದು ಕೊಟ್ಟಿರತಕ್ಕಂಥದ್ದು ಅದೇ ಅವ್ರಿಗೆ ಯಾವಾಗ ಅವ್ರಿಗೆ ಬೆದರಿಕೆ ಕರೆ ಬಂತು, ಅದಾದಮೇಲೆ ಈ ಒಂದು ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಇನ್ನು IAS ವರ್ಸಸ್ IPS, ರೋಹಿಣಿ ಸಿಂಧೂರಿ ವರ್ಸಸ್ ಡಿ ರೂಪಾ ಸಮಸ್ಯೆ ಇಬ್ಬರಿಗೂ ಕೂಡ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಅದೇನಪ್ಪ ಅನ್ನೋದಾದರೆ, ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶದ ಹೊರತಾಗಿಯೂ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗೂ IPS ಅಧಿಕಾರಿ ರೂಪಾ ಡಿ ನಡುವೆ ಭಿನ್ನಾಭಿಪ್ರಾಯಗಳು ಬಗೆಹರಿದಿಲ್ಲ. ಈ ಹಿನ್ನೆಲೆ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿಷಯಗಳ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಮಹಿಳಾ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದೆ. ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ಸಮಯ ನಿಗದಿ ನೀಡಿದ ಹೊರತಾಗಿಯೂ ಇಬ್ಬರು ಅಧಿಕಾರಿಗಳ ನಡುವೆ ಸಮಸ್ಯೆ ಬಗೆಹರಿದಿಲ್ಲ. ವಿವಾದದ ಸ್ವರೂಪವನ್ನು ಪರಿಗಣಿಸಿರುವ ಕೋರ್ಟ್ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಯಾವುದೇ ವ್ಯಾಜ್ಯಗಳ ಬಗ್ಗೆ ಯಾವುದೇ ಸಾರ್ವಜನಿಕ ಹೇಳಿಕೆಗಳನ್ನು ನೀಡಬಾರದು ಅಂತ ಸಲಹೆಯನ್ನು ಕೊಟ್ಟಿದೆ. IPS ಅಧಿಕಾರಿ ಡಿ ರೂಪಾ ವಿರುದ್ಧ IAS ಅಧಿಕಾರಿ ರೋಹಿಣಿ ಸಿಂಧೂರಿ ದಾಖಲಿಸಿದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗಳಿಗೆ ಡಿಸೆಂಬರ್ 15, 2023 ನೀಡಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನು ಮುಂದುವರಿಸಲು ಸುಪ್ರೀಂ ಕೋರ್ಟ್ ಇದೇ ಸಮಯದಲ್ಲಿ ಆದೇಶವನ್ನು ಕೊಟ್ಟಿದೆ. ತಮ್ಮ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ ಕಾರಣ ಡಿ ರೂಪಾ ಅವರು ಕ್ಷಮೆ ಯಾಚಿಸಬೇಕು ಅಂತ ರೋಹಿಣಿ ಸಿಂಧೂರಿ ಒತ್ತಾಯಿಸಿದರು. ಈ ಹಿನ್ನೆಲೆ ಜನವರಿ 12ರಂದು ಸುಪ್ರೀಂ ಕೋರ್ಟ್ ಇಬ್ಬರು ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಿಕೊಳ್ಳಲು ಅವಕಾಶ ನೀಡಿತ್ತು. ಇಬ್ಬರು ಅಧಿಕಾರಿಗಳ ಹಿತದೃಷ್ಟಿಯಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮತ್ತೊಂದು ಅವಕಾಶವನ್ನು ನೀಡುತ್ತೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಡಿ ರೂಪಾ ವಿರುದ್ಧ ರೋಹಿಣಿ ಸಿಂಧೂರಿ 2023 ಡಿಸೆಂಬರ್ನಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದರು. ಆದರೆ ರೋಹಿಣಿ ಸಿಂಧೂರಿ ಅವರಿಗೆ ಸಂಬಂಧಿಸಿದ ಎಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಅಳಿಸಿದ್ದೇನೆ ಎಂದು ಡಿ ರೂಪಾ ಹೇಳಿಕೆ ನೀಡಿದ ಹಿನ್ನೆಲೆ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿತು. ಈಗ ಆ ಆದೇಶವನ್ನು ಸರ್ವೋಚ್ಚ ನ್ಯಾಯಾಲಯ ಮುಂದುವರಿಸಿದೆ. ರೋಹಿಣಿ ಸಿಂಧೂರಿ ಅವರು ಬೆಂಗಳೂರಿನಲ್ಲಿ ಡಿ ರೂಪಾ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು. ಇದನ್ನು ಪ್ರಶ್ನಿಸಿ ಡಿ ರೂಪಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಡಿಲೀಟ್ ಮಾಡಿರುವ ಬಗ್ಗೆ ಹಾಗೂ ಸಮಸ್ಯೆ ಪರಿಹಾರಕ್ಕಾಗಿ ವಿಷಾದ ವ್ಯಕ್ತಪಡಿಸುವಂತೆ ಸುಪ್ರೀಂ ಕೋರ್ಟ್ ಡಿಸೆಂಬರ್ 14 ಸೂಚಿಸಿತ್ತು. ಕೆಲ ತಿಂಗಳ ಹಿಂದೆ ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾ ನಡುವೆ ವಾಕ್ಸಮರ ಕೂಡ ಆಗಿತ್ತು.
ವೈಯಕ್ತಿಕ ಫೋಟೋಗಳನ್ನ ಹಂಚ್ಕೊಂಡು ಸಂಬಂಧಪಟ್ಟಂಗೆ ಆರೋಪ ಮಾಡಿದರು. ಇದಕ್ಕೆ IPC ಸೆಕ್ಷನ್ 500 ಅಡಿ 1 ಕೋಟಿ ರೂಪಾಯಿ ಮೌಲ್ಯದ ಮಾನನಷ್ಟ ಪ್ರಕರಣವನ್ನು ದಾಖಲು ಮಾಡಿದ್ರು. ವಿಶ್ವಾಸಮತವನ್ನು ಅರವಿಂದ್ ಕೇಜ್ರಿವಾಲ್ ದೆಹಲಿ ವಿಧಾನಸಭೆಯಲ್ಲಿ ಗೆದ್ದಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿಶ್ವಾಸಮತ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಒಟ್ಟು 62 ಶಾಸಕರು ಸದನದಲ್ಲಿ ಹಾಜರಿದ್ದರು. ಸರ್ಕಾರದ ಪರವಾಗಿ 54 ಮತಗಳು ಬಿದ್ದವು. AAPಯ ಯಾವ ಶಾಸಕರು ಅನರ್ಹರಾಗಿಲ್ಲ. 2 ಜೈಲಿನಲ್ಲಿದ್ದಾರೆ. ಕೆಲವರಿಗೆ ಅನಾರೋಗ್ಯ ಇದೆ. ಇನ್ನು ಕೆಲವರು ದೆಹಲಿಯಿಂದ ಹೊರಗೆ ಇದ್ದಾರೆ ಅಂತ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಮಾತನಾಡಿದ ಅವರು, ಕೇಜ್ರಿವಾಲ್ ನಮ್ಮ ಶಾಸಕರಿಗೆ ಆಮಿಷ ಒಡ್ಡಿ ಸರ್ಕಾರವನ್ನು ಬೆಳೆಸುವ ಪ್ರಯತ್ನ ನಡೀತಿದೆ. ಹಾಗಾಗಿ ವಿಶ್ವಾಸಮತ ಪ್ರಸ್ತಾವನೆಯನ್ನು ಮಂಡಿಸಬೇಕಾಯಿತು ಅಂತ ಹೇಳಿದರು. ಹಲವು ಶಾಸಕರನ್ನ ಬಿಜೆಪಿಯವರು ಭೇಟಿಯಾಗಿ ಪಥ ಬದಲಿಸುವಂತೆ ಆಮಿಷ ಒಡ್ಡಿದ್ರು. ಇದನ್ನು ಶಾಸಕರೇ ಖುದ್ದಾಗಿ ಬಂದು ನನ್ನ ಜೊತೆ ಹೇಳಿದ್ದಾರೆ ಎಂದರು. ಆಮ್ ಆದ್ಮಿ ಪಕ್ಷವು ಬಿಜೆಪಿಗೆ ದೊಡ್ಡ ಸವಾಲಾಗಿದ್ದು, ಹೀಗಾಗಿ ಎಲ್ಲಾ ಕಡೆಯಿಂದಲೂ ದಾಳಿ ಎದುರಿಸುತ್ತಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದರೂ 2029ರಲ್ಲಿ ಬಿಜೆಪಿಯಿಂದ ದೇಶವನ್ನು AP ಮುಕ್ತಗೊಳಿಸಲಿದೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಒಟ್ಟಾರೆ ಆಪ್ ದೊಡ್ಡ ಮಟ್ಟದ ಧೈರ್ಯವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಬಹುಮತವನ್ನು ಪಡೆದು ಅಧಿಕಾರ ನಡೆಸ್ತಾ ಇದೆ. ಆ ಸರ್ಕಾರ ಬೆಳೆಸೋಕೆ ಬಿಜೆಪಿ ಟ್ರೈ ಮಾಡ್ತಿದ್ದಾರೆ. ನಮ್ಮವ್ರನ್ನ ಸಂಪರ್ಕ ಮಾಡಿರೋ ಕಾರಣಕ್ಕೆ ವಿಶ್ವಾಸಮತ ಯಾಚಿಸಿದ್ದಾರೆ, ಅದರಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಮತ್ತೆ ಗೆಲ್ಲಬಹುದನ್ನು 24ಕ್ಕೆ ಅವರು ಬಿಜೆಪಿಯವರು, ಬಟ್ 29ಕ್ಕೆ ದೆಹಲಿಯಲ್ಲಿ ಬಿಜೆಪಿ AP ಸರ್ಕಾರ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹಳಷ್ಟು ಕಾಂಗ್ರೆಸ್ ನಾಯಕರು ಬಿಜೆಪಿ ಸೇರ್ತಿದ್ದಾರೆ. ಈಗ ಅದರ ಸಾಲಿಗೆ ಕಮಲ್ನಾಥ್, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಸೇರುವ ಸಾಧ್ಯತೆ ದಟ್ಟವಾಗಿದೆ. ಈಗ ಅವ್ರ ಪುತ್ರ ನಕುಲ್ನಾಥ್ ಕಾಂಗ್ರೆಸ್ ಏನಿತ್ತು ಪ್ರೊಫೈಲ್ ಕಾಂಗ್ರೆಸ್ ಇತ್ತು ಅದನ್ನು ತೆಗೆದು ಹಾಕಿದ್ದಾರೆ. ಮಧ್ಯಪ್ರದೇಶ ಬಿಜೆಪಿ ಅಧ್ಯಕ್ಷ VD ಶರ್ಮಾ ಅವರು ದೇಶದ ಅತ್ಯಂತ ಹಳೆಯ ಪಕ್ಷದ ಬಗ್ಗೆ ಹಲವು ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ ಮಾರನೇ ದಿನವೇ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಅವರ ಪುತ್ರ ನಕುಲ್ನಾಥ್ ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಪ್ರೊಫೈಲ್ನಲ್ಲಿ ಕಾಂಗ್ರೆಸ್ ಲೋಗೋವನ್ನು ತೆಗೆದುಹಾಕಿದ್ದಾರೆ. ಕಮಲ್ನಾಥ್ ಬಿಜೆಪಿ ಜೊತೆ ಸೇರ್ಪಡೆ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋ ಒಂದು ಊಹಾಪೋಹ ಇದೆ. ಅದು ಬಹುತೇಕ ಕಾಂಗ್ರೆಸ್ ನಾಯಕರು ಬಿಜೆಪಿ ಸೇರ್ತಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಇದು ಕೂಡ ಒಂದು. ಕಮಲ್ನಾಥ್ ಮಧ್ಯಪ್ರದೇಶದ ಕಾಂಗ್ರೆಸ್ನ ದೊಡ್ಡ ಶಕ್ತಿ ಆಗಿದ್ರು. ಇದು ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಬೆಳವಣಿಗೆ. ಇನ್ನು ತಮಿಳುನಾಡು ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಆಗಿ 9 ಮಂದಿ ಸಾವನ್ನಪ್ಪಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಮಿಳುನಾಡಿನ ವಿರುದುನಗರ ಜಿಲ್ಲೆಯ ಪಟಾಕಿ ಕಾರ್ಖಾನೆಯಲ್ಲಿ ಶನಿವಾರ ಸಂಭವಿಸಿದ ಸ್ಫೋಟದಲ್ಲಿ ಕನಿಷ್ಠ 9 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಹಲವಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರ ಪ್ರಕಾರ ಸ್ಫೋಟದ ತೀವ್ರತೆ ಎಷ್ಟು ದೊಡ್ಡದಾಗಿದೆ ಅಂದರೆ ಪಟಾಕಿ ಕಾರ್ಖಾನೆ ಬಳಿಯ 4 ಕಟ್ಟಡಗಳು ಸ್ಫೋಟದಿಂದ ಹಾನಿಗೊಳಗಾಗಿವೆ. ಪಟಾಕಿ ಕಾರ್ಖಾನೆಯ ವಿಜಯ್ ಎಂಬುವರಿಗೆ ಸೇರಿದ್ದಾಗಿದೆ. ಇದು ನಗರದ ವೆಂಬಕೊಟ್ಟೈ ಪ್ರದೇಶದಲ್ಲಿದೆ. ಘಟನೆಯ ನಂತರ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ತಂಡವು ಸ್ಥಳಕ್ಕೆ ಧಾವಿಸಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಮೃತರಲ್ಲಿ ಮಹಿಳೆಯರು ಸೇರಿದ್ದಾರೆ ಎನ್ನಲಾಗಿದೆ. ಘಟನೆಗೆ ಅಂದರೆ ಯಾವುದೇ ರೀತಿಯದು ಸ್ಫೋಟ ಆಗಲಿಕ್ಕೆ ಏನು ಬೆಂಕಿ ಎಲ್ಲಿಂದ ಇದಾಯಿತು ಅನ್ನೋದ್ರ ಬಗ್ಗೆ ಕಾರಣ ತಿಳಿದು ಬಂದಿಲ್ಲ. ಸ್ಥಳದಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗದಲ್ಲಿ ಮತ್ತಿಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಅಕ್ಬರ್ ಹೆಸರಿನ ಹುಲಿ ಜೊತೆ ಸೀತಾ ಹುಲಿ ಇರಿಸಲು ವಿರೋಧ. ಇದು ಯಾರ ಕಾಂಟ್ರವರ್ಸಿಗಳ ಮಾಡಬೇಕು ಅಂತ ಕಾಯ್ದಂಗೈತಿ. ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಕ್ಬರ್ ಹೆಸರಿನ ಹುಲಿ ಜೊತೆಗೆ ಸೀತಾ ಹೆಸರಿನ ಹುಲಿ ಇರಿಸಲು ವಿರೋಧ ವ್ಯಕ್ತವಾಗಿದೆ. ಸಿಲಿಗುರಿ ಸಫಾರಿ ಪಾರ್ಕ್ನಲ್ಲಿ ಅರಣ್ಯಾಧಿಕಾರಿಗಳು ಅಕ್ಬರ್ ಸೀತಾ ಹೆಸರಿನ 2 ಹುಲಿಗಳನ್ನು ಒಟ್ಟಿಗೆ ಇರಿಸಿದ್ದರು. ಇದನ್ನು ವಿರೋಧಿಸಿರುವ ವಿಶ್ವ ಹಿಂದೂ ಪರಿಷತ್ ಕೋಲ್ಕತ್ತಾ ಹೈಕೋರ್ಟ್ ಮೆಟ್ಟಿಲೇರಿದೆ. ಕಳೆದ ಫೆಬ್ರವರಿ 13ರಂದು ತ್ರಿಪುರಾದ ಸಫಾಯಿಜಾಲ ಪಾರ್ಕ್ನಿಂದ ಸಿಲಿಗುರಿ ಸಫಾರಿ ಪಾರ್ಕ್ಗೆ ಹುಲಿಗಳನ್ನು ತರಲಾಗಿತ್ತು. 2 ಹುಲಿಗಳನ್ನು ಅರಣ್ಯ ಇಲಾಖೆ ಒಟ್ಟಿಗೆ ಇರಿಸಿದೆ. ಹೈಕೋರ್ಟ್ ಮೆಟ್ಟಿಲೇರಿರುವ ವಿಶ್ವ ಹಿಂದೂ ಪರಿಷತ್ ಅರಣ್ಯ ಇಲಾಖೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದೆ. ಸೀತಾ ಹೆಸರಿನ ಹುಲಿಯನ್ನು ಅಕ್ಬರ್ ಹೆಸರಿನ ಹುಲಿ ಜೊತೆ ಇರಿಸುವುದು ಹಿಂದೂ ಧರ್ಮಕ್ಕೆ ಅಪಮಾನ. ಹೀಗಾಗಿ ಹುಲಿಗಳ ಹೆಸರನ್ನು ಬದಲಾಯಿಸಿ ಮರುನಾಮಕರಣ ಮಾಡಲು ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿದೆ. ಆದರೆ ಪಶ್ಚಿಮ ಬಂಗಾಳ ಅರಣ್ಯ ಇಲಾಖೆ ಅಧಿಕಾರಿಗಳು ಸಫಾರಿ ಪಾರ್ಕ್ ಅಧಿಕಾರಿಗಳು ಹುಲಿಗಳಿಗೆ ಹೊಸದಾಗಿ ನಾಮಕರಣ ಮಾಡಲ್ಲ ಅಂತಿದ್ದಾರೆ. ಅಕ್ಬರ್ ಸೀತಾ ಹೆಸರಿನ ಹುಲಿಗಳ ವಿವಾದ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ತಿರುವು ಪಡೆದುಕೊಂಡಿದೆ. ಸಿಎಂ ಮಮತಾ ಬ್ಯಾನರ್ಜಿ ಹಿಂದೂ ವಿರೋಧಿ ಎಂದು ಪ್ರತಿಪಕ್ಷಗಳು ಕಿಡಿಕಾರಿದ್ದು ಹುಲಿಗಳ ವಿವಾದ ಸದ್ಯ ಹೈಕೋರ್ಟ್ ಅಂಗಳದಲ್ಲಿದೆ. ಕೋಲ್ಕತ್ತಾ ಹೈಕೋರ್ಟ್ ಫೆಬ್ರವರಿ 20ರಂದು ಅರ್ಜಿ ವಿಚಾರಣೆ ನಡೆಸಲಿದೆ. ಪಾಪ ಅವಾಗ ಹುಲಿಯಾಗಿ ಹುಟ್ಟು ಹುಲಿಯಾಗಿ ಸಾಯಕ್ಕೆ ಹೋಯ್ತವ. ಹುಲಿಗಳಿಗೆ ಹೆಸರಿಟ್ಟು ಅಧ್ವಾನ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಹೆಸರಿಟ್ಟರು ಆದರೆ ವಿವಾದಕ್ಕೂ ಕಾರಣ ಆಗ್ತಿದಾರಲ್ಲ, ಕನಿಷ್ಠ ಕಾಮನ್ ಸೆನ್ಸ್. ಪ್ರಾಣಿಗಳೇನು ಹೆಸರಿಡಿ ಅಂತ ಹೇಳಿರಲಿಲ್ಲ. ಹುಲಿಗಳು ಹುಲಿಗಳಾಗಿ ಬದುಕ್ತಾ ಇದ್ದವು. ಆ ಹುಲಿಗಳನ್ನ ಹೆಸರಿಟ್ಟು ಅದಕ್ಕೂ ವಿವಾದ ಮಾಡುವಂಥ ಸನ್ನಿವೇಶ. ಬಟ್ ಅದರ ಕನಿಷ್ಠ ಪರಿಜ್ಞಾನ ಅಧಿಕಾರಿಗಳಿರಬೇಕಾಗಿತ್ತು. ದೇಶ, ನಮ್ಮ ವ್ಯವಸ್ಥೆ ಹೇಗಿದೆ, ಏನಾಗುತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನ ಇದ್ದಿದ್ರೆ ಈ ಹೆಸರು ಹಿಂಗೆ ಕಾಂಟ್ರವರ್ಸಿ ಆಗುತ್ತೆ ಅಂತ ಗೊತ್ತಿದ್ರೆ ಅದು ಬದಲಾಯಿಸಬೇಕು. ಹಠ ಹಿಡಿತಾ ಕೂತಿದ್ದಾರೆ ಅಂತಂದರೆ ಮತ್ತಷ್ಟು ಮಗದಷ್ಟು ವಿವಾದವನ್ನು ಮುಂದುವರಿಸಬೇಕು ಅಂತ ಅಧಿಕಾರಿಗಳು ಮನಸ್ಸು ಮಾಡ್ದಂಗಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿಗರು ಟೀಕೆ ಮಾಡಿದ್ದಾರೆ. ಸಹಜವಾಗಿ ಅಂದರೆ ಮುಸ್ಲಿಂ ಧರ್ಮದ ಇನ್ನೊಂದು ಹುಲಿ, ಹಿಂದೂ ಧರ್ಮದ ಹೆಸರಿನ ಮತ್ತೊಂದು ಹುಲಿ,
ಇದು ಕಾಂಟ್ರವರ್ಸಿ ಸಹಜವಾಗಿ ಆಗುತ್ತೆ. ಅದರಲ್ಲೂ ಸೀತಾ ಹೆಸರು, ಅಕ್ಬರ್ ಹೆಸರು. ಪ್ರಾಣಿಗಳಿಗೇನು ಸಮಸ್ಯೆ ಇಲ್ಲ, ಜನಗಳಿಗೆ ಸಮಸ್ಯೆ. ಬದಲಾಗಬೇಕಾಗಿರೋದು ಜನಗಳು ದನಗಳಾಗಿ ಬದುಕಿದ್ರೆ ಒಳ್ಳೆಯದು. ಇಲ್ಲ ಯಾಕೆ ದನಗಳಿರ್ತಾವಲ್ಲ, ಅವೇನು ಅನ್ಕೊಳ್ಳಲ್ಲ, ಹೆಸರಿಗಿಸ್ರು ಏನಿರಲ್ಲ, ಅವು ಪಾಡಕ್ಕೆ ತಿಂತವೆ, ಉಣ್ತವೆ, ಹೋಗ್ತಾ ಓಡಾಡ್ತಿರ್ತವೆ. ಯಾಕೆ ಮನುಷ್ಯ ಜೀವಿನೇ ಒಂದು ರೀತಿಯ ವಿಚಿತ್ರ ಜೀವಿ. ಸಮಾಜಕ್ಕೆ ಪ್ರಾಣಿಗಳು ಕಂಟಕ ಅಲ್ಲ, ಮನುಷ್ಯ ರೂಪದ ಪ್ರಾಣಿಗಳ ಕಂಟಕ ಅಂದರೆ ತಪ್ಪಾಗಲ್ಲ, ಈ ಥರದ ಮನಸ್ಥಿತಿ ಇದ್ದರೆ. ಏನೇ ತಾವೇನು ಹೇಳ್ತೀರಿ ಈ ಸುದ್ದಿಗಳ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.